ಹಯಗ್ರೀವ ಸಿನಿಮಾ ಇದೇ ವಾರ ರಿಲೀಸ್ ಆಗ್ತದೆ. ಈಗ ನಮ್ಮ ಜೊತೆಗೆ ಹಯಗ್ರೀವನ ರಾಣಿ ಸಂಜನಾ ಆನಂದ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸಿ ಹೋಗೋಣ. ಸಿನಿಮಾ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಾ ಹೋಗೋಣ. ಮ್ಯಾಮ್ ನಮಸ್ತೆ. ಹಾಯ್ ನಮಸ್ತೆ. ಇದೇ ವಾರ ಸಿನಿಮಾ ರಿಲೀಸ್ ಆಗ್ತದೆ. ಇನ್ನು 3 ದಿನ ಬಾಕಿ ಇದೆ. ಎಷ್ಟು ಖುಷಿ ಇದೆ ಹಾಗೆ ಎಷ್ಟು ನರ್ವಸ್ ಇದೆ? ಎರಡು ಮಿಕ್ಸ್ ಆಗಿದೆ. ಅಫ್ಕೋರ್ಸ್ 3 days ಇದೆ. ಲುಕಿಂಗ್ ಫಾರ್ವರ್ಡ್ ರಿಲೀಸ್ಗೆ ಆ್ಯಂಡ್ ನರ್ವಸ್ನೆಸ್ ಡೆಫಿನೆಟ್ ಆಗಿದೆ. ಇವತ್ತು ಯಾವ್ದನ್ನ ಜನ ಇಷ್ಟಪಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಸೊ ಬೋತ್ ಈಕ್ವಲಿ ನರ್ವಸ್ ಆ್ಯಂಡ್ ವೆರಿ ಹ್ಯಾಪಿ ದಟ್ ರೀಸೆಂಟ್ ಆಗಿನೂ ಎಕ್ಕ ರಿಲೀಸ್ ಆಯಿತು ಅಂಡ್ ಜನರು ತುಂಬ ಪ್ರೀತಿ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಸಿನಿಮಾ ರಿಲೀಸಿಗೆ ಬಂದಿದೆ. ಸೊ ಆಲ್ಸೋ ವೆರಿ ಹ್ಯಾಪಿ. ಈಗ ಸಿನಿಮಾ ಈ ಎಕ್ಕ ಸಿನಿಮಾ ಅಂದರೆ ಈ ಒಂದು ಹಯಗ್ರೀವ ಸಿನಿಮಾದಲ್ಲಿ ಒಂದು ವಿಭಿನ್ನವಾದಂತಹ ಕ್ಯಾರೆಕ್ಟರ್, ಹಾಗೇನೆ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀರಾ. ಹಾಗೆ ಗ್ರಾಮರ್ ಅಂತಲೂ ಅನ್ಸುತ್ತೆ ಈ ಸಿನಿಮಾ ನೋಡಿದಾಗ. ಅಂದರೆ ಅಷ್ಟು ಫ್ಯಾಷನಬಲ್ ಆಗಿ ಇನ್ನೂ ಕಾಣಿಸ್ಕೊಂಡಿಲ್ಲ. ಆನ್ ಸ್ಕ್ರೀನ್ ಹೇಗೆ ಕಾಣಿಸ್ಕೋಬಹುದು ಇನ್ನು 3 ದಿನಗಳಲ್ಲಿ? ಡಿ ಗ್ಲಾಮ್ ಅಂತ ಏನಿಲ್ಲ, ಶೀಸ್ ಅ ಡಾಕ್ಟರ್. ಸೊ ಬೇಸಿಕ್ಲಿ ಡಾಕ್ಟರ್ಸ್ ಹೆಂಗಿರ್ತೀವಿ ಹಂಗೆ ಅದೇ ಹೆಂಗಿರ್ತಾರೆ ಅದೇ ತರ, ಲೈಕ್ ವೆರಿ ಎಜುಕೇಟೆಡ್, ಕ್ಲಾಸಿ ಅಂಡ್ ಅದರ್ವೈಸ್ ಹೌಸ್ ವೈಫ್ ಆಗಿ ಇದ್ದಾಗ ಹೆಂಗಿರ್ತಾರೆ ಲೈಕ್ ದಟ್. ಡಿ ಗ್ಲಾಮ್ ಅಂತ ಏನಿಲ್ಲ, ಶೀಸ್ ವೆಲ್ ಎಜುಕೇಟೆಡ್ ಅಂಡ್ ರೆಸ್ಟ್ ವೆಲ್. ಈಗ ನಿಮ್ಮ ಸಿನಿಮಾ ಸಂಜನಾ ಅವ್ರ ಸಿನಿಮಾ ಅಂತ ಬಂದಿದ ತಕ್ಷಣ ಆಕ್ಟಿಂಗ್ ಜೊತೆಗೆ ಡ್ಯಾನ್ಸ್ ನೋಡೋದು ಹೆಚ್ಚು. ಈ ಸಿನಿಮಾದಲ್ಲಿ ಡ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು? ಇಲ್ಲ, ಈ ಸಿನಿಮಾ ಡಾನ್ಸ್ ಇಲ್ಲ. ಈ ಸಿನಿಮಾದಲ್ಲಿ ನಿಮ್ಮ ಕತೆ ಬಗ್ಗೆ ಹೇಳೋದಾದ್ರೆ? ನಾನು ಡಾಕ್ಟರ್ ಆಗಿ ಕಾಣಿಸ್ಕೋತೀನಿ, ಆಗಲೇ ಹೇಳಿದಾಗೆ, ಆ್ಯಂಡ್ ಮೋರ್ ಹಯಗ್ರೀವನ ವೈಫ್ ಆಗಿ ಕಾಣಿಸ್ಕೋತೀನಿ. ಸೊ ಇಷ್ಟು ಬಿಟ್ಟು ಜಾಸ್ತಿ ಅಫ್ಕೋರ್ಸ್ ಏನು ಬಿಟ್ಕೊಡೋ ಹಾಗಿಲ್ಲ. ಸಿನ್ಸ್ ಇಟ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಒಂಚೂರು ಬಿಟ್ಕೊಟ್ರು ಇಟ್ಸ್ ಆಲ್ವೇಸ್ ಅ ಸ್ಪಾಯ್ಲರ್. ಸೊ ಹಾಗೆ ಈ ಸಿನಿಮಾಗೆ ಸಪೋರ್ಟಿವ್ ಹ್ಯಾಂಡ್ ಆಗಿ ವಿಜಯಲಕ್ಷ್ಮಿ ಮ್ಯಾಮ್ ಬಂದಿದ್ರು. ಅದ್ರ ಬಗ್ಗೆ, ಆಮೇಲೆ ಡಿ ಬಾಸ್ ಬಗ್ಗೆ ಹೇಳೋದಾದ್ರೆ ಮ್ಯಾಮ್? ಅಫ್ಕೋರ್ಸ್ ವಿಜಿ ಮ್ಯಾಮ್ ಅವ್ರು ನಿನ್ನೆ ಟ್ರೇಲರ್ ಲಾಂಚ್ ಮಾಡಿಕೊಟ್ರು. ಐ ಥಿಂಕ್ ಪ್ರತಿಯೊಂದರಲ್ಲೂ ಜೊತೆಗಿದ್ದಾರೆ ಕೂಡ ಅವರು, ತನ್ವೀರ್ ಅವ್ರ ಜೊತೆ. ಅಂದ್ರೆ ನಾನು ಇವಾಗ ಮೊನ್ನೆ ಹೌದು ರಾಯಲ್ಗೆ ಕೂಡ ಬಂದಿದ್ರು ಸೆಲೆಬ್ರಿಟಿ ಶೋಗೆ. ಐ ಥಿಂಕ್ ಇಟ್ ಮೀನ್ಸ್ ಅ ಲಾಟ್ ಅಲ್ವಾ. ಅವ್ರು ಟಫ್ ಟೈಮಲ್ಲಿ ಕೂಡ ಬಂದು ಧನ್ವೀರ್ ಅವ್ರಿಗೆ ಒಂದು ಏನಂತಾರೆ ಸಪೋರ್ಟ್ ಆಗಿ ನೆನ್ನೆ ಬಂದಿದ್ರು. ಐ ಥಿಂಕ್ ಡೆಫಿನೆಟ್ಲಿ ಮೆಂಟ್ ಅ ಲಾಟ್ ಆ್ಯಂಡ್ ಅವ್ರ ಟೈಮ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರು ಜನರಲ್ಲೂ ಕೂಡ ಕೇಳ್ಕೊಂಡ್ರು ಟು ಸಪೋರ್ಟ್ ಆ ಟೀಮ್ ಅಂತ. ಸೊ ಐ ಥಿಂಕ್ ಇಟ್ ರಿಲಿ ಮೀನ್ಸ್ ಅ ಲಾಟ್. ಧನ್ವೀರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಯಾವ ರೀತಿ ಅನ್ನಿಸ್ತು? ಅವರ ಒಂದು ಆರೋ ಹೇಗೆ ಫೀಲ್ ಆಗ್ತು ನಿಮಗೆ? ಅಂದರೆ ಇಟ್ಸ್ ಅಫ್ಕೋರ್ಸ್ ಗುಡ್ ಅಲ್ವಾ. ಅಂದರೆ ನಮ್ಮ ಈಗಿನ ಜನ್ರೇಷನಲ್ಲಿ ಹಲವಾರು ಜನ ಯಂಗ್ಸ್ಟರ್ಸ್ ಏನು ಬರ್ತಾ ಇದ್ದಾರೆ. ಐ ಬೀನ್ ವರ್ಕಿಂಗ್ ಆಲ್ಮೋಸ್ಟ್ ಎಲ್ಲರೂ ಜೊತೆ ಇಲ್ಲ, ಬಟ್ ಹಲವಾರು ನಟರು ಯಂಗ್ಸ್ಟರ್ಸ್ ಜೊತೆ ವರ್ಕ್ ಮಾಡೋದಕ್ಕೆ ಸಿಕ್ಕಿದೆ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಕಥೆಗಳು, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಸೊ ಹ್ಯಾಪಿ ಅಬೌಟ್ ಇಟ್. ಈ ಒಂದು ಸೆಟ್ಟಲ್ಲಿ ಆಲ್ಮೋಸ್ಟ್ ನೋಡಿದ್ವಿ, ಟ್ರೈಲರ್ ಅಲ್ಲಿ ತುಂಬಾ ಭಯಾನಕವಾಗಿರುವಂತಹ ದೃಶ್ಯಗಳು ಬರ್ತಾ ಇತ್ತು. ಆ ದೃಶ್ಯಗಳನ್ನ ಹೇಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಒಂದು ಆನ್ ಸ್ಕ್ರೀನ್ ಟೈಮಲ್ಲಿ, ಅಂದ್ರೆ ಆಫ್ ಸ್ಕ್ರೀನ್ ಅಲ್ಲಿ ಹೇಗಿತ್ತು? ಭಯ ಆಯ್ತಾ ಏನಾದ್ರು? ಯಾವ ಸೀನಲ್ಲೂ ನಾನಿಲ್ಲ, ಸೊ ನಾನು ನೋಡಿಲ್ಲ. ಓಕೆ, ಟ್ರೈಲರ್ ನೋಡಿದಾಗ ನಿಮ್ಗೆ ಯಾವ ಫೀಲ್ ಆಯ್ತು? ಅಫ್ಕೋರ್ಸ್ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆಲ್ರಿಗೂ ಏನು ಫೀಲ್ ಆಗುತ್ತೆ ನನಗೂ ಡೆಫಿನೆಟ್ಲಿ ಅದೇ ಫೀಲ್ ಆಯ್ತು. ಇಟ್ಸ್ ಸ್ಕ್ಯಾರಿ ಟು ನೋಡೋದಕ್ಕೆ ಅಲ್ವಾ. ಸೊ ಡೆಫಿನೆಟ್ಲಿ ಅದೇ ಥರನೇ ಫೀಲ್ ಆಯ್ತು. ಈಗ ನೆಕ್ಸ್ಟ್ ಸಂಜನಾ ಅವ್ರು ಯಾವ್ಯಾವ ಅವತಾರದಲ್ಲಿ ಕಾಣಿಸ್ಕೊಳ್ತಾರೆ ಆಫ್ಟರ್ ಹಯಗ್ರೀವ? ಬೇಲ್ ಅಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪವನ್ ಸರ್ ನಿರ್ದೇಶನ ಮಾಡ್ತಾ ಇದ್ದಾರೆ ಆ್ಯಂಡ್ KVN ಪ್ರೊಡಕ್ಷನ್ಸ್ ಇಂದ ಬರ್ತಾ ಇದೆ. ಶಿವಣ್ಣ ಜೊತೆ ಆ್ಯಂಡ್ ದೀಕ್ಷಿತ್ ಶೆಟ್ಟಿ ಅವ್ರ ಜೊತೆ ಕಾಣಿಸ್ಕೋತೀನಿ. ಸೊ ಬೇಲ್ ರಿಲೀಸ್ ಆಗುತ್ತೆ. ಆಮೇಲೆ ಮುದೋಳ್ ಅಂತ ವಿಕ್ರಮ್ ರವಿಚಂದ್ರನ್ ಅವ್ರ ಸಿನಿಮಾ. ಸೊ ಎರಡೂ ಪ್ರಾಬ್ಲಿ ಇದೇ ವರ್ಷ ರಿಲೀಸ್ ಆಗುತ್ತೆ. ನೀವು ಬಂದಂತಹ ಕಡಿಮೆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರ ಒಂದು ಫೇವ್ರೆಟ್ ಹೀರೋಯಿನ್ ಆಗ್ತಾ ಇದ್ದೀರಾ. ಬ್ಯಾಂಗಲ್ ಬಂಗಾರಿ ಆಗಿರಬಹುದು, ಮತ್ತೆ ರಾಯಲ್ ಅಲ್ಲೂ ನಿಮ್ಮ ಡ್ಯಾನ್ಸ್ಗೆ ಎಲ್ಲರೂ ಫಿದಾ ಆಗೋಗಿದ್ರು. ಆ ಒಂದು ಇವಾಗ ಈ ಶಿವಣ್ಣ ಅವರ ಜೊತೆನೂ ನೀವು ಮಗಳ ಕ್ಯಾರೆಕ್ಟರ್ ಆಗಿ ಅಂತ ಹೇಳಿದ್ರಿ. ಅವ್ರ ಜೊತೆ ಹೇಗಿತ್ತು ಕಂಪ್ಯಾನಿಯನ್? ಯಾಕಂದ್ರೆ ಅವರು ಎನರ್ಜೆಟಿಕ್ ಅಂಡ್ ಡ್ಯಾನ್ಸರ್. ಹೇಗಿತ್ತು ನಿಮ್ ಜೊತೆ ಅವ್ರ ಜೊತೆಗಿನ ಕಾಂಬಿನೇಷನ್? ಇನ್ನು ಡಾನ್ಸ್ದೇನು ಬಂದಿಲ್ಲ, ಇನ್ನು ಶೂಟ್ ಮಾಡ್ತಾ ಇದೀವಿ ಅಷ್ಟೇ ಸೀನ್ಸ್ ಎಲ್ಲ. ಸೊ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಅಂದ್ರೆ ನನ್ಗೆ ಅವ್ರ ಜೊತೆ ಒಂದೊಂದು ದಿನ ಶೂಟ್ ಮಾಡಿದ್ದು ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಮೆಮೊರೇಬಲ್. ನಾನು ವಿಡಿಯೋಸ್ ಮಾಡ್ಕೋತಾ ಇದ್ದೆ ಎವ್ರಿ ಡೇ, ಅಷ್ಟು ಖುಷಿ ಆಗೋದು ನನಗೆ. ಸೊ ಐ ಥಿಂಕ್ ಬ್ಲೆಸ್ಡ್ ಫೀಲಿಂಗ್ ಮ್ಯಾಮ್. ಇಟ್ಸ್ ಆಲ್ ವೆರಿ ಗ್ರೇಟ್ಫುಲ್. ಅಂದ್ರೆ ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದು ಟುಡೇ ಶಿವಣ್ಣ ಸರ್ನ ಮೀಟ್ ಮಾಡಿದ್ದೆ ಒಂದಷ್ಟು ಖುಷಿ ಪಡ್ತಾ ಇದ್ದೆ ನಾನು ಸಲಗ ಟೈಮಲ್ಲಿ. ಬಟ್ ಇವತ್ತು ಅವ್ರ ಮಗಳ ಕಾಣಿಸ್ಕೋತೀನಿ, ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಾ ಇದೀನಿ ಅಂದ್ರೆ ಐ ಥಿಂಕ್ ಇಟ್ಸ್ ಹ್ಯೂಜ್ ನನಗೆ. ಈಗ ಎಲ್ಲ ಕನ್ನಡ ನಟಿಯರು ಕನ್ನಡದಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಮಿಂಚ್ತಾ ಇದ್ದಾರೆ. ಈಗ ನಮ್ಮ ಸಂಜನಾ ಅವರು ಯಾವ್ಯಾವ ಸಿನಿಮಾದಲ್ಲಿ, ಬೇರೆ ಒಂದು ಹಿಂದಿ ಇತರ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳೋಕೆ ಆಸೆ ಇದೆಯಾ? ಹಾಗೆ ಆಫರ್ಸ್ಗಳು ಬರ್ತಾ ಇದೆಯಾ? ಹಿಂದಿಲಿ ಕಾಣಿಸ್ಕೊಳಕ್ ಆಸೆನೂ ಇಲ್ಲ. ಆಫರ್ಸ್ South ಸೌತ್ ಬಿಕಾಸ್ ಐ ಬಿಲೀವ್ ಈ ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್ಸ್ ಆ ತರಾನೇ ಜನರು ನನ್ನ ನೋಡಿದ್ದಾರೆ. ಅಂಡ್
ಅಂಡ್ ಸೊ ಆಫ್ಕೋರ್ಸ್ ತಮಿಳ್, ಮಲಯಾಳಂ and ತೆಲುಗು ಇಂದೆಲ್ಲ ಫಸ್ಟ್ South Indian movies. ಡೆಫಿನೆಟ್ ಆಗಿ ಬರ್ತಾ ಇದೆ. ಒಂದು ಶೂಟ್ ನಡೀತಾ ಇದೆ ಕೂಡ, ಕತೆಗಳು ಕೇಳ್ತಾ ಇದ್ದೀನಿ. ಹೋಪ್ಫುಲಿ ಅದು ಯಾವಾಗನೋ ಇನ್ನೂ ಅನೌನ್ಸ್ ಆಗಿಲ್ಲ, ಸೊ ಯಾವಾಗ ಆಗುತ್ತೆ ಡೆಫಿನೆಟ್ಲಿ ನೆಕ್ಸ್ಟು ಸಂಜನಾ, ಎಲ್ಲರಿಗೂ ಒಂದೊಂದು ಡ್ರೀಮ್ ಕತೆಗಳಂತ ಇದ್ದೇ ಇರತ್ತೆ. ಇವಾಗ ನೀವು ಸಿನಿಮಾ ಎಂಟ್ರ್ ಆಗೋಕ್ಕಿಂತ ಮುಂಚೆ ನಾನು ಈ ಥರದ ಕತೆ ಮಾಡಬೇಕು ಅಂತ ಹೇಳಿ ಬಂದಿದ್ದೀರಾ, ಹಾಗೆ ಆ ಕತೆಗಳನ್ನ ಹುಡುಕ್ತಿದ್ದೀರಾ ಕೂಡ, ಸಿಕ್ಕಿದ್ಯಾ ಆ ಥರ ಕತೆಗಳು? ಡ್ರೀಮ್ ಸಿನಿಮಾ ಮುಂಚೆ ನಂಗೆ ಫಸ್ಟ್ ಆಫ್ ಆಲ್ ಸಿನಿಮಾಗೆ ಬರ್ಬೇಕನ್ನೋ ಡ್ರೀಮೇ ಇರಲಿಲ್ಲ. ಆಕ್ಸಿಡೆಂಟ್ಲಿ ಆದಂತ ಒಂದು ಬ್ಯೂಟಿಫುಲ್ ಆಕ್ಸಿಡೆಂಟ್ ಇದು. ಬಂದ್ಮೇಲೆ ಆಸೆ ಇದ್ದಿದ್ದು ಅಪ್ಪು ಸರ್ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋ ಒಂದು ಆಸೆ. ಕ್ಯಾರೆಕ್ಟ್ರಲ್ಲಿ ಅಂತ ಬಂದ್ರೆ ಒಂದು ಕಂಪ್ಲೀಟ್ ಡಿಗ್ಲಾಮ್ ರೋಲ್ ಮಾಡ್ಬೇಕು ಅನ್ನೋದೊಂದು ಆಸೆ ಇತ್ತು. ಅಂಡ್ ಎಕ್ಕಾದಲ್ಲಿ ಅದು ಫುಲ್ಫಿಲ್ ಆಯ್ತು ಕೂಡ, ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಪೌರಾಣಿಕ ಕತೆಗಳು ಈ ಥರದ್ದು ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಆಗ್ತಿದೆ, ಆ ಥರ ಬಂತು ಅಂತ ಹೇಳಿದ್ರೆ ಯಾವ ಪಾತ್ರ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಪೌರಾಣಿಕ ಕತೆಗಳಂತ? ಅಂದ್ರೆ ನನ್ನನ್ನು ಹಾನೆಸ್ಟ್ಲಿ ಯಾವ್ದ್ರಲ್ಲೂ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ. ಎನಿಥಿಂಗ್, ಐ ಮೀನ್ ನಿಜವಾಗ್ಲಿ ಯಾವ್ದ್ರಲ್ಲೂ ನಾನು ನನ್ನನ್ನು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ. ಪ್ರಾಬ್ಲಿ ನೀವು ಹೇಳಿದ್ಮೇಲೆ ಇವತ್ತು ನಾನು ಹೌದಲ್ಲ ಯಾವ್ದು ಪ್ರಾಬ್ಲಿ ಸೂಟ್ ಆಗ್ಬೋದು ಅಂತ ಥಿಂಕ್ ಮಾಡಬೇಕು. ಆಲ್ ದ ಬೆಸ್ಟ್ ಮಾ. ಥ್ಯಾಂಕ್ ಯು. ಇದಾಗಿತ್ತು ಸಂಜನಾ ಅವರ ಮಾತು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಂಜೆವಾಣಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಮತಾಶ್ರೀ ಐನಾಪುರ್.